ಸಿದ್ದರಾಮಯ್ಯನವರ ಆ ಹೇಳಿಕೆ ನೋಡಿ, ವಿಜೇಂದ್ರ ಅವರನ್ನು ತೋರಿಸಲೇಬಾರ್ದಂತೆ. ಅರೆ ಅವರ ಅಧ್ಯಕ್ಷ ಸ್ವಾಮಿ, ನಿಮ್ಮ ಮಗ ನಾಳೆ ಅಧ್ಯಕ್ಷ ಆದರೂ ತೋರಿಸ್ತೀವಿ, MLA ಮಾಡಿದ್ರಿ ಮಾಡ್ತಿಲ್ವ ನೀವು, ಅವರನ್ನು ತೋರಿಸ್ಬೋದಾ? ಇವರು MLA ಅಲ್ವಾ? ಹಾಂ, ಅದು ಹೆಂಗಾಗತ್ತೆ? ಅದು ಯಾಕೆ ಅಷ್ಟು ಸಣ್ಣತನ ಮಾತಾಡಿದರು ಸಿದ್ದರಾಮಯ್ಯ ಗೊತ್ತಿಲ್ಲ, ವಿಜೇಂದ್ರ ಅವರನ್ನು ತೋರಿಸ್ಬೇಡಿ ನೀವು ಅಂತ. ಅರೆ ಒಬ್ಬ BJP ಅಧ್ಯಕ್ಷ ರೀ, BJP ಅಧ್ಯಕ್ಷ. ಅಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಮುಖ್ಯಮಂತ್ರಿ, ಮಲ್ಲಿಕಾರ್ಜುನ ಖರ್ಗೆ ಇದು AICC ಅಧ್ಯಕ್ಷ ಆಗಿದ್ದರೂ ಕೂಡ ಆ AICC ಅಧ್ಯಕ್ಷರ ಹತ್ರ ಯಾರು ಕೇಳ್ತಾರೆ? ರಾಹುಲ್ ಗಾಂಧಿ ಹತ್ರನೇ ಕೇಳ್ತಾರೆ. ಯಾಕೆ ನೀವು ಹೇಳಲ್ಲ ಅದನ್ನು? ರಾಹುಲ್ ಗಾಂಧಿನ ಯಾಕೆ ತೋರಿಸ್ತೀರಿ? ಅವ್ರು ಜಸ್ಟ್ ಒಂದು MP ಅಷ್ಟೇ. ಈಗ ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ಜಾಸ್ತಿ ಯಾಕೆ ಹೇಳಲ್ಲ ನೀವು? ಅದು ಹೆಂಗೆ ರೀ? ಓಕೆ, ಇರಲಿ. ಈಗ ಇವ್ರು ಹೇಳಿದ ಮಾತು ಮಾತ್ರ ಭಾಳ, ಯಾಕಂದರೆ ಸಿದ್ದರಾಮಯ್ಯ ಹಂಗೆಲ್ಲ ಲೂಸ್ ಟಾಕ್ ಮಾತಾಡಲ್ಲ. ಹಾಗಾಗಿ ಸಿದ್ದರಾಮಯ್ಯನವರ ಮಾತಿಗೆ ಒಂದು ಮಹತ್ವ ಇರುತ್ತೆ. ಲೂಸ್ ಟಾಕ್ ಮಾತಾಡೋರನ್ನ ಒಂದು 4 ದಿವಸ ಬಿಟ್ಬಿಡ್ತಾರೆ ರೀ, ಆಮೇಲೆ ಯಾರು ಕೇರ್ ಮಾಡಲ್ಲ. ಒಂದು ಕಾಲದಲ್ಲಿ CM ಇಬ್ರಾಹಿಂ ಅವರ ಭಾಷಣ ಅಂತಂದರೆ ಎಂಥ ಭಾಷಣ, ಬೆಂಕಿ ಬೆಂಕಿ. ಆ ಭಾಷಣ ಕೇಳೋಕ್ಕೆ ಜನ ಸೇರ್ತಾಯಿದ್ರು. ಆಮೇಲೆ ಅವರು ಒಂಥರ ಕಾಮಿಡಿ ಮಾಡ್ತಾ ಆ ಹೋಗ್ಬಿಡ್ತು, ಆ ಘನತೆ ಹೋಗ್ಬಿಡ್ತು. CM ಇಬ್ರಾಹಿಂ ಅಂತಂದರೆ ಆ ಥರ ಹೇಳಿಕೆಗಳು ಶುರು ಆಗ್ಬಿಡ್ತದೆ. ಹಂಗಾಗಬಾರ್ದು ಒಬ್ಬ ಒಳ್ಳೆ ನಾಯಕನಿಗೆ. ಅವರ ಭಾಷಣಗಳು ಭಾಳ ಅದ್ಭುತ, ಅಂದರೆ ಎಂಥ ವಚನ ಎಲ್ಲ ಮಾತಾಡ್ಕೊಂಡಿದ್ದು ಕಾಮಿಡಿ. ಅದು ನಾವೇ ಅರ್ಥ ಮಾಡ್ಕೋಬೇಕು ಅದನ್ನು. ಅದಕ್ಕೆ ಹೇಳಿದ್ದು ಸಿದ್ದರಾಮಯ್ಯನವ್ರು ಹಂಗೆಲ್ಲ ಹೇಳಲ್ಲ, ಲೂಸ್ ಟಾಕ್ ಮಾತಾಡಲ್ಲ. 2 ಹೇಳಿಕೆಗಳು ಬರ್ತಾ ಇದೆ, ಒಂದು 50 ಕೋಟಿ ಅಂತ, ಮತ್ತೊಂದು ಇವರು ಆಗ್ತಾಯಿದ್ದಾರೆ. ಹಂಗಾಗತ್ತಾ? ನಂಬರ್ 1. ಆಮೇಲೆ ಇತ್ತೀಚೆಗೆ ಫುಲ್ ಗರಂ ಆಗ್ತಾಯಿದ್ದಾರೆ CM ಸಿದ್ದರಾಮಯ್ಯ, ಗೊತ್ತಿಲ್ಲ ಯಾಕೆ ಅಂತೇಳಿ. ಇವತ್ತು ಹೇಳಿದ್ರು, ಯಡಿಯೂರಪ್ಪ ಮಗನನ್ನು CM ಮಾಡಲು ಹೊರಟಿದ್ದಾರೆ, ವಿಜೇಂದ್ರನನ್ನು ಮುಖ್ಯಮಂತ್ರಿ ಮಾಡಲು BSY ತಂತ್ರ ಮಾಡ್ತಾ ಇದ್ದಾರೆ, ಅದೇ ಕಾರಣಕ್ಕೆ BJPಯ ರಾಜ್ಯಾಧ್ಯಕ್ಷ ಪಟ್ಟ ಕಟ್ಟಿದ್ದಾರೆ ಅನ್ನುವಂಥ ಮಾತು ಹೇಳಿದರು. ಬೇರೆ ಯಾರೂ ಅಲ್ಲ. ಸಾಧಾರಣವಾಗಿ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಹೇಳ್ತಾರೆ, ನೋಡ್ರಿ ಅಪ್ಪ ಮಗ ಎಲ್ಲ ಸೇರಿಕೊಂಡೆಲ್ಲ ಮುಖ್ಯಮಂತ್ರಿ ಆಗೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಅಂತ ಹೇಳುವಾಗ ಅದು ಸೀರಿಯಸ್ ಆಗೋದಿಲ್ಲ, ಏನೋ ಕೋಪದಲ್ಲಿ. ಆದರೆ ಸಿದ್ದರಾಮಯ್ಯ ಹೇಳಿದಾಗ ಅದು ಇಶ್ಯೂ ಆಗುತ್ತೆ. ಯಾಕಂದರೆ ಅಂಥ ಹೇಳಿಕೆ ಕೊಡೋದಿಲ್ಲ ಸಿದ್ದರಾಮಯ್ಯ. ಯಾಕೆ ಕೊಟ್ಟರು? ಭಾರೀ ಸಂಚಲನ ಸೃಷ್ಟಿ ಮಾಡಿದ CM ಸಿದ್ದರಾಮಯ್ಯ ಹೇಳಿಕೆ. ಮೊನ್ನೆ ಅಷ್ಟೇ 50 ಕೋಟಿ ನಮ್ಮ ಯಾರಿಗೆ MLAಗಳಿಗೆ ಆಫರ್ ಕೊಡ್ತಾ ಇದ್ದಾರೆ ಅಂತ ಬಾಂಬ್ ಹಾಕಿದರು. ಅದು ಕೂಡ ಭಾಳ ಸೀರಿಯಸ್ ಆಯಿತು. ಇಂದು ವಿಜೇಂದ್ರ ಬಗ್ಗೆ ಸಿದ್ದರಾಮಯ್ಯ ಸ್ಫೋಟಕ ಮಾತನ್ನು ಹೇಳಿದ್ದಾರೆ. ಸಿದ್ದರಾಮಯ್ಯ ಹೇಳಿದಾಗ ಒಂದು ರೀತಿಯಲ್ಲಿ ಅನುಮಾನಗಳು ಹುಟ್ಟತ್ತೆ. ಆದರೆ ಒಮ್ಮೊಮ್ಮೆ ಕೆಲವು ರಾಜಕಾರಣಿಗಳು ಕೆಲವು ವಿಚಾರಗಳನ್ನು ಡೈವರ್ಟ್ ಮಾಡೋದಕ್ಕೆ ಕೆಲವು ಹೇಳಿಕೆಗಳನ್ನು ಕೊಡ್ತಾರೆ. ಈಗಲೂ ಕೂಡ ರಾಜಕೀಯ ಪಡಸಾಲೆ ಅದನ್ನೇ ನಂಬ್ತಾ ಇದೆ. CM ಸಿದ್ದರಾಮಯ್ಯ ಏನೋ ವಿಚಾರವನ್ನು ಡೈವರ್ಟ್ ಮಾಡೋದಕ್ಕೆ ಈ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ಅಥವಾ ನಾಳಿನ ರಿಸಲ್ಟ್ ಹೀಗೇ ಬರ್ಬೋದು, ವಿಚಾರ ಡೈವರ್ಟ್ ಆಗಲಿ ಅಂತ ಮಾತಾಡಿದ್ರೋ ಗೊತ್ತಿಲ್ಲ. ಆದರೆ ನೀವು ಯಾಕೆ ಅವರನ್ನು ತೋರಿಸ್ತೀರಿ ಅಂತ ಹೇಳೋದು ಭಾಳ ಆಶ್ಚರ್ಯ ಆಗುತ್ತೆ. ನೀವು ಅವ್ರನ್ನ ಯಾಕೆ ತೋರಿಸ್ತೀರಿ ಅಂತಂದರೆ ಒಳ್ಳೆ ಕಥೆ ಆಯ್ತಲ್ಲ. ಅವರು BJP ರಾಜ್ಯಾಧ್ಯಕ್ಷ. ಈಗ ಅಶೋಕ್ ಏನು ವಿರೋಧ ಪಕ್ಷದ ನಾಯಕ. ಇರಲಿ, ಯಾವ ಕಾರಣಕ್ಕಾಗಿ ಆ ಹೇಳಿಕೆ ಕೊಟ್ಟಿದ್ದಾರೆ ಭಾಳ ಕುತೂಹಲ ಮೂಡ್ತಾ ಇದೆ. ನೆಕ್ಸ್ಟ್, ಬೆಂಗಳೂರು ಕರ್ನಾಟಕದ ರೆಸಾರ್ಟ್ಗೆ ಬರ್ತಾರಂತೆ DK ಶಿವಕುಮಾರ್ ಅವರ ಆತಿಥ್ಯದಲ್ಲಿ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದೆ. ಓಕೆ, ಸಮೀಕ್ಷೆಯಲ್ಲಿ ವಿಚಾರ ತಿಳಿಯುತ್ತಿದ್ದಂತೆ ಕಾಂಗ್ರೆಸ್ ಅಲರ್ಟ್ ಆಗಿದೆ. ಗೆಲುವು ಸಾಧಿಸಿದ ಶಾಸಕರನ್ನ ಕರ್ನಾಟಕಕ್ಕೆ ಕಳುಹಿಸಲು ಮುಂದಾಗಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಆರೋಗ್ಯದ ಬಗ್ಗೆ ಕೋರ್ಟ್ಗೆ ಮಾಹಿತಿ ಕೊಡಬೇಕಲ್ವಾ, ಅದನ್ನು ಮಾಹಿತಿ ಕೊಟ್ಟಿದ್ದಾರೆ. ಏನಾಗುತ್ತೆ ಗೊತ್ತಿಲ್ಲ, ನೋಡೋಣ. ಆವಾಗ ಕೊಟ್ಟು ಬಿಡ್ಬೇಕು. ಆಮೇಲೆ ಇನ್ನಿತರ ಕೇಸ್ ಇರುತ್ತೆ. ಈಗ ಈ ಬಾಂಬ್ ಬ್ಲಾಸ್ಟ್ ಕೇಸ್ ಇದೆಯಲ್ಲ, ಯಾವುದು ರಾಮೇಶ್ವರಂ ಕೆಫೆ ಇಂಥದ್ದೆಲ್ಲ, ಇದಕ್ಕೆಲ್ಲ ಸ್ವಲ್ಪ ಟೈಮ್ ಇದೆ. ಕೆಲವುದಕ್ಕೆ 120 ಡೇಸ್, ಕೆಲವುದಕ್ಕೆ 60 ದಿವಸ, ಹೀಗೆಲ್ಲ ಇದೆ. ಕೊಲೆ ಕೇಸಲ್ಲಿ 90 ಡೇಸಲ್ಲಿ ಕೊಡಬೇಕು, ಅದನ್ನು ಕೊಟ್ಟಿದ್ದಾರೆ. ಆಮೇಲೆ ನೀವು ಕೊಡ್ತಾ ಹೋಗಿ ಅಂತ ಆ ಥರ. ಈಗ 2ನೇ ಚಾರ್ಜ್ ಶೀಟಲ್ಲಿ ದರ್ಶನ್ ಸಿಕ್ಕಿ ಬೀಳ್ತಾರಾ ಅನ್ನುವಂಥ ದೊಡ್ಡ ಅನುಮಾನ ಕಾಡ್ತಾ ಇದೆ. ಯಾಕಂದರೆ 2ನೇ ಚಾರ್ಜ್ ಶೀಟ್ ಸಲ್ಲಿಸೋದಕ್ಕೆ ಪೊಲೀಸರು ಎಲ್ಲ ಸಿದ್ಧತೆ ಮಾಡ್ತಾರೆ. ಚಾರ್ಜ್ ಶೀಟ್ ಕೋರ್ಟ್ಗೆ ಸಲ್ಲಿಸಬೇಕು. 1000ಕ್ಕೂ ಅಧಿಕ ಪುಟಗಳ ವರದಿ ಸಲ್ಲಿಸಲು ತಯಾರಿ ಆಗ್ತಾ ಇದೆಯಂತೆ. ಕೊಲೆ ಕೇಸ್ಗೆ ಸಂಬಂಧಪಟ್ಟ ಈ ಹಿಂದೆ ಒಂದು 9000 ಪುಟಗಳಿತ್ತಲ್ಲ, ಅದಕ್ಕಿಂತ ಹೆಚ್ಚಾಗಿ 20ಕ್ಕೂ ಹೆಚ್ಚು ಸಾಕ್ಷಿಗಳು ಈ ಚಾರ್ಜ್ ಶೀಟಲ್ಲಿ ಇದೆಯಂತೆ. ರೇಣುಕಾಸ್ವಾಮಿ ಹತ್ಯೆ ಕುರಿತ FSL ವರದಿಗಳಿವೆ ಅಂತೆ. ರಿಟ್ರೀವ್ ಮಾಡಿರೋ ಫೋಟೋಗಳನ್ನು ಸಲ್ಲಿಸಲು ಸಿದ್ಧತೆ. ಎಲ್ಲಿಂದ ರಿಟ್ರೀವ್ ಮಾಡಿದ್ರು ನೋಡಿ, ಮತ್ತೊಮ್ಮೆ ಹೇಳ್ತೀನಿ, ಇನ್ನೂ ಕೂಡ ದರ್ಶನ್ ಮೊಬೈಲ್ ರಿಟ್ರೀವ್ ಆಗಿಲ್ಲ ವೀಕ್ಷಕರೇ. ದರ್ಶನ್ ಮೊಬೈಲ್ ರಿಟ್ರೀವ್ ಆಗಿಲ್ಲ. ಐಫೋನು,
ಮಾಡೋಕ್ಕೆ ಕಷ್ಟ, ಆದರೆ ಮಾಡದೇ ಇರೋಕ್ಕಾಗಲ್ಲ, ಮಾಡ್ತಾರೆ. ಇಟ್ ವಿಲ್ ಟೇಕ್ ಟೈಮ್. ಓಕೆ. ಆದರೆ ಈ ಫೋಟೋ ಯಾರು ತೆಗೆದ್ರು, ಯಾರ ಮೊಬೈಲಿಂದ? ಪುನೀತ್ ಅನ್ನೋನೊಬ್ಬ ಇದ್ದ, ಗೊತ್ತಾ? ಎಸ್, ರೇಣುಕಾಸ್ವಾಮಿ ಕೊಲೆ ನಡೆದಾಗ ಸ್ಥಳದಲ್ಲಿದ್ದ ಪುನೀತ್. ಇವರಿಗೆಲ್ಲ ಒಂದು ಹುಚ್ಚಿದೆ, ಫೋಟೋ ತೆಗೆದು ಬಿಡೋದು. ಯಾವ ಟೈಮು ಏನಾಗುತ್ತೆ ಗೊತ್ತಿರೋದಿಲ್ಲ, ಇಷ್ಟು ಮಾರಣಾಂತಿಕ ಆಗುತ್ತೆ ಅಂತ ಗೊತ್ತಿರ್ಲಿಕ್ಕೆ ಸಾಧ್ಯ ಇಲ್ಲ. ಬಾಸ್ ಇದ್ದಾರೆ, ಎಲ್ಲ ಸಂಭಾಳಿಸ್ತಾರೆ ಅಂತ ಅಂದ್ಕೊಂಡಿರ್ಬೋದು. ಇನ್ನು ಪ್ರತ್ಯಕ್ಷದರ್ಶಿ ಪುನೀತ್ ಮೊಬೈಲ್ನಿಂದ ಆ ಫೋಟೋ ರಿಟ್ರೀವ್ ಆಗಿದೆಯಂತೆ. ಅಲ್ಲಿ ಪಟ್ಟಣಗೆರೆ ಶೆಡ್ನಲ್ಲಿ ತನ್ನ ಗ್ಯಾಂಗ್ ಜೊತೆ ನಿಂತು ಒಂದು ಫೋಟೋ ತೆಗೆಸ್ಕೊಂಡಿದ್ದಾರಂತೆ ದರ್ಶನ್. ರೇಣುಕಾಸ್ವಾಮಿ ಶವದ ಬಳಿ ದರ್ಶನ್ ನಿಂತಿರುವ ಫೋಟೋ ಇದೆಯಂತೆ. ಆಮೇಲೆ ಇನ್ನೊಬ್ಬ ಇದ್ನಲ್ಲ, ಓತಿಕ್ಯಾತ ಪವನ್ ಮೊಬೈಲ್ನಿಂದಲೂ 2 ಫೋಟೋ ರಿಟ್ರೀವ್ ಆಗಿದೆಯಂತೆ. ಆಮೇಲೆ ಅವನೇನು ಮಾಡ್ತಾನೆ, ಬಂಧನದ ಭಯದಿಂದ ಫೋಟೋ ಡಿಲೀಟ್ ಮಾಡಿರ್ತಾನೆ. ಇಷ್ಟೆಲ್ಲ ಆಯಿತು ಅಂತ ಗೊತ್ತಾಗ ಡಿಲೀಟ್ ಮಾಡಿರ್ತಾನೆ. ಆದರೆ ತುಂಬ ಜನರಿಗೆ ಗೊತ್ತಿಲ್ಲ, ನೀವು ಏನೇ ತಿಪ್ಪರ್ಲಾಗಿ ಹೊಡೆಯಿರಿ, ಡಿಲೀಟ್ ಮಾಡಿ, ಬೇರೆ 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 ಕಡೆಗಳಲ್ಲಿ ಅದು ಸಂಗ್ರಹ ಆಗಿರುತ್ತೆ. ಬೇರೆ ಬೇರೆ ಕಡೆಗಳಲ್ಲಿ ಸಂಗ್ರಹ ಆಗಿರುತ್ತೆ. ಒಂದು 4-5 ಕಡೆ ಆದರೂ ಹೋಗಿ ಡಿಲೀಟ್ ಮಾಡಬೇಕಾಗುತ್ತೆ ನೀವು, ಕಂಪ್ಲೀಟ್ ಡಿಲೀಟ್. ಆದರೆ ರಿಟ್ರೀವ್ ಮಾಡಬೇಕು ಅಂತ ಕೂತ್ರೆ ನಿಮಗೆ ರಿಟ್ರೀವ್ ಮಾಡೋಕ್ಕಾಗುತ್ತೆ. ನೋಡಿ, ಪೊಲೀಸರು ಏನು ಮಾಹಿತಿ ಕೊಡ್ತಾರೆ ಅಂದರೆ, ನೀಲಿ ಟೀ ಶರ್ಟ್, ಕಪ್ಪು ಬಣ್ಣದ ಪ್ಯಾಂಟ್ ಧರಿಸಿದ್ರಂತೆ ದರ್ಶನ್. ಇದೇ ಥರ ಇರ್ಬೋದೇನೋ ಗೊತ್ತಿಲ್ಲ. ಶವದ ಜೊತೆ ಫೋಟೋ ತೆಗೆದುಕೊಂಡು ಸಿಕ್ಕಿಬಿತ್ತ ಡಿ ಗ್ಯಾಂಗ್, ಅಥವಾ ನಮಗೊಂದಿರಲಿ ಅನ್ನೋ ಏನೋ ಗೊತ್ತಿಲ್ಲಪ್ಪ. ಒಮ್ಮೊಮ್ಮೆ ಬುದ್ಧಿ ಕೈ ಕೊಟ್ಬಿಡುತ್ತೆ. ಏನು ಮಾಡ್ತೀವಿ ಅಂತ ಗೊತ್ತಿರೋರು, ನನಗೆ ಯಾಕಪ್ಪ ಇಂಥ ಬುದ್ಧಿ ಬಂದು ಅಂತ ಆಮೇಲೆ ಅನೇಕರು ಥಿಂಕ್ ಮಾಡಿರ್ತಾರೆ, ಇದು ಬೇಕಿತ್ತು ನನಗೆ ಅಂತೇಳಿ. ಬೇಡ, ಈ ಥರ ಆಗಿದೆ. ಇದು ಲೇಟೆಸ್ಟ್ ಸುದ್ದಿ. ಓಕೆ, ನೋಡಿ, ಇದು ಚಾರ್ಜ್ ಶೀಟ್ ಸಲ್ಲಿಕೆ ಆಗ್ತಾ ಇದೆ. 1000 ಪುಟಗಳ ಚಾರ್ಜ್ ಶೀಟ್ ಸಲ್ಲಿಕೆ. 20ಕ್ಕೂ ಹೆಚ್ಚು ಸಾಕ್ಷಿಗಳು ಎಕ್ಸ್ಟ್ರಾ ಕೊಡ್ತಾ ಇದ್ದಾರೆ. ನಾವು ಅವತ್ತೇ ಹೇಳಿದ್ವಿ, ಇದು ಮೊದಲನೇ ಇದೇನಲ್ಲ, 2-3 ಇನ್ನೂ ಕೊಡ್ಬೋದು ಬೇಕಿದ್ರೆ, ಇಲ್ಲ ಅಂತಲ್ಲ. ಯಾವಾಗ ಹೆಚ್ಚೆಚ್ಚು ಮಾಹಿತಿಗಳು ಬರುತ್ತೆ. ಯಾಕಂದರೆ ನಿಮಗೆ ಮೊದಲನೇ ಚಾರ್ಜ್ ಶೀಟ್ ಇದೆಯಲ್ಲ, 90 ದಿನಗಳೊಳಗೆ ಕೊಡಬೇಕು, 3 ತಿಂಗಳೊಳಗಾಗಿ. ಅದು ಕಾನೂನು ಮಾಡಿದ್ದಾರೆ. ಇಲ್ಲಾಂದರೆ ಮೊದಲು ಏನಾಗ್ತಾ ಇತ್ತು ಅಂದರೆ, ಈ ಪೊಲೀಸರು ಸುಮ್ಮನೆ ಅದನ್ನು ಡಿಲೇ ಮಾಡ್ತಾರೆ. 6 ತಿಂಗಳು, 1 ವರ್ಷ, ಆಗಿಲ್ಲ ಅಂತ. ಈ ಥರ ಕೆಲವರನ್ನ ಬಚಾವ್ ಮಾಡೋಂಥ ಚಾನ್ಸ್ ಇದೆ ಅಂತ ಅಂದ್ಬಿಟ್ಟು ಕೋರ್ಟ್ ಕೂಡ 90 ಡೇಸ್ ಒಳಗೆ ಕೊಟ್ಟುಬಿಡಬೇಕು ಅಂತ ನಿರ್ಧಾರ ಮಾಡಿಬಿಡ್ತು. ಹಾಗಾಗಿ 90 ಡೇಸ್ ಒಳಗೆ ಕೊಟ್ಟುಬಿಡ್ಬೇಕು, 90 ದಿನದೊಳಗೆ ಕೊಟ್ಟುಬಿಡ್ಬೇಕು. ಆಮೇಲೆ ಇನ್ನಿತರ ಕೇಸ್ ಇರುತ್ತೆ. ಈಗ ಈ ಬಾಂಬ್ ಬ್ಲಾಸ್ಟ್ ಕೇಸ್ ಇದೆಯಲ್ಲ, ಯಾವುದು ರಾಮೇಶ್ವರಂ ಕೆಫೆ, ಇಂಥದ್ದೆಲ್ಲ, ಇದಕ್ಕೆಲ್ಲ ಸ್ವಲ್ಪ ಟೈಮ್ ಇದೆ. ಕೆಲವುದಕ್ಕೆ 120 ಡೇಸ್, ಕೆಲವುದಕ್ಕೆ 60 ದಿವಸ, ಹೀಗೆಲ್ಲ ಇದೆ. ಕೊಲೆ ಕೇಸಲ್ಲಿ 90 ಡೇಸಲ್ಲಿ ಕೊಡಬೇಕು, ಅದನ್ನು ಕೊಟ್ಟಿದ್ದಾರೆ. ಆಮೇಲೆ ನೀವು ಕೊಡ್ತಾ ಹೋಗಿ ಅಂತ, ಆ ಥರ. ಈಗ 2ನೇ ಚಾರ್ಜ್ ಶೀಟಲ್ಲಿ ದರ್ಶನ್ ಸಿಕ್ಕಿ ಬೀಳ್ತಾರಾ ಅನ್ನುವಂಥ ದೊಡ್ಡ ಅನುಮಾನ ಕಾಡ್ತಾ ಇದೆ. ಯಾಕಂದರೆ 2ನೇ ಚಾರ್ಜ್ ಶೀಟ್ ಸಲ್ಲಿಸೋದಕ್ಕೆ ಪೊಲೀಸರು ಎಲ್ಲ ಸಿದ್ಧತೆ ಮಾಡ್ತಾರೆ. ಚಾರ್ಜ್ ಶೀಟ್ ಕೋರ್ಟ್ಗೆ ಸಲ್ಲಿಸಬೇಕು. 1000ಕ್ಕೂ ಅಧಿಕ ಪುಟಗಳ ವರದಿ ಸಲ್ಲಿಸಲು ತಯಾರಿ ಆಗ್ತಾ ಇದೆಯಂತೆ. ಕೊಲೆ ಕೇಸ್ಗೆ ಸಂಬಂಧಪಟ್ಟ ಈ ಹಿಂದೆ ಒಂದು 9000 ಪುಟಗಳಿತ್ತಲ್ಲ, ಅದಕ್ಕಿಂತ ಹೆಚ್ಚಾಗಿ 20ಕ್ಕೂ ಹೆಚ್ಚು ಸಾಕ್ಷಿಗಳು ಈ ಚಾರ್ಜ್ ಶೀಟಲ್ಲಿ ಇದೆಯಂತೆ. ರೇಣುಕಾಸ್ವಾಮಿ ಹತ್ಯೆ ಕುರಿತ FSL ವರದಿಗಳಿವೆಯಂತೆ. ರಿಟ್ರೀವ್ ಮಾಡಿರೋ ಫೋಟೋಗಳನ್ನು ಸಲ್ಲಿಸಲು ಸಿದ್ಧತೆ. ಎಲ್ಲಿಂದ ರಿಟ್ರೀವ್ ಮಾಡಿದ್ರು ನೋಡಿ, ಮತ್ತೊಮ್ಮೆ ಹೇಳ್ತೀನಿ, ಇನ್ನೂ ಕೂಡ ದರ್ಶನ್ ಮೊಬೈಲ್ ರಿಟ್ರೀವ್ ಆಗಿಲ್ಲ ವೀಕ್ಷಕರೇ. ದರ್ಶನ್ ಮೊಬೈಲ್ ರಿಟ್ರೀವ್ ಆಗಿಲ್ಲ. ಐಫೋನು ಮಾಡೋಕ್ಕೆ ಕಷ್ಟ, ಆದರೆ ಮಾಡದೇ ಇರೋಕ್ಕಾಗಲ್ಲ, ಮಾಡ್ತಾರೆ. ಇಟ್ ವಿಲ್ ಟೇಕ್ ಟೈಮ್. ಓಕೆ. ಆದರೆ ಈ ಫೋಟೋ ಯಾರು ತೆಗೆದ್ರು, ಯಾರ ಮೊಬೈಲಿಂದ? ಪುನೀತ್ ಅನ್ನೋನೊಬ್ಬ ಇದ್ದ, ಗೊತ್ತಾ? ಎಸ್, ರೇಣುಕಾಸ್ವಾಮಿ ಕೊಲೆ ನಡೆದಾಗ ಸ್ಥಳದಲ್ಲಿದ್ದ ಪುನೀತ್. ಇವರಿಗೆಲ್ಲ ಒಂದು ಹುಚ್ಚಿದೆ, ಫೋಟೋ ತೆಗೆದು ಬಿಡೋದು. ಯಾವ ಟೈಮು ಏನಾಗುತ್ತೆ ಗೊತ್ತಿರೋದಿಲ್ಲ, ಇಷ್ಟು ಮಾರಣಾಂತಿಕ ಆಗುತ್ತೆ ಅಂತ ಗೊತ್ತಿರ್ಲಿಕ್ಕೆ ಸಾಧ್ಯ ಇಲ್ಲ. ಬಾಸ್ ಇದ್ದಾರೆ, ಎಲ್ಲ ಸಂಭಾಳಿಸ್ತಾರೆ ಅಂತ ಅಂದ್ಕೊಂಡಿರ್ಬೋದು. ಇನ್ನು ಪ್ರತ್ಯಕ್ಷದರ್ಶಿ ಪುನೀತ್ ಮೊಬೈಲ್ನಿಂದ ಆ ಫೋಟೋ ರಿಟ್ರೀವ್ ಆಗಿದೆಯಂತೆ. ಅಲ್ಲಿ ಪಟ್ಟಣಗೆರೆ ಶೆಡ್ನಲ್ಲಿ ತನ್ನ ಗ್ಯಾಂಗ್ ಜೊತೆ ನಿಂತು ಒಂದು ಫೋಟೋ ತೆಗೆಸ್ಕೊಂಡಿದ್ದಾರಂತೆ ದರ್ಶನ್. ರೇಣುಕಾಸ್ವಾಮಿ ಶವದ ಬಳಿ ದರ್ಶನ್ ನಿಂತಿರುವ ಫೋಟೋ ಇದೆಯಂತೆ. ಆಮೇಲೆ ಇನ್ನೊಬ್ಬ ಇದ್ನಲ್ಲ, ಓತಿಕ್ಯಾತ ಪವನ್ ಮೊಬೈಲ್ನಿಂದಲೂ 2 ಫೋಟೋ ರಿಟ್ರೀವ್ ಆಗಿದೆಯಂತೆ. ಆಮೇಲೆ ಅವನೇನು ಮಾಡ್ತಾನೆ, ಬಂಧನದ ಭಯದಿಂದ ಫೋಟೋ ಡಿಲೀಟ್ ಮಾಡಿರ್ತಾನೆ. ಇಷ್ಟೆಲ್ಲ ಆಯಿತು ಅಂತ ಗೊತ್ತಾಗ ಡಿಲೀಟ್ ಮಾಡಿರ್ತಾನೆ. ಆದರೆ ತುಂಬ ಜನರಿಗೆ ಗೊತ್ತಿಲ್ಲ, ನೀವು ಏನೇ ತಿಪ್ಪರ್ಲಾಗಿ ಹೊಡೆಯಿರಿ, ಡಿಲೀಟ್ ಮಾಡಿ, ಬೇರೆ 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 ಕಡೆಗಳಲ್ಲಿ ಅದು ಸಂಗ್ರಹ ಆಗಿರುತ್ತೆ. ಬೇರೆ ಬೇರೆ ಕಡೆಗಳಲ್ಲಿ ಸಂಗ್ರಹ ಆಗಿರುತ್ತೆ. ಒಂದು 4-5 ಕಡೆ ಆದರೂ ಹೋಗಿ ಡಿಲೀಟ್ ಮಾಡಬೇಕಾಗುತ್ತೆ ನೀವು, ಕಂಪ್ಲೀಟ್ ಡಿಲೀಟ್. ಆದರೆ ರಿಟ್ರೀವ್ ಮಾಡಬೇಕು ಅಂತ ಕೂತ್ರೆ ನಿಮಗೆ ರಿಟ್ರೀವ್ ಮಾಡೋಕ್ಕಾಗುತ್ತೆ. ನೋಡಿ, ಪೊಲೀಸರು ಏನು ಮಾಹಿತಿ ಕೊಡ್ತಾರೆ ಅಂದರೆ, ನೀಲಿ ಟೀ ಶರ್ಟ್, ಕಪ್ಪು ಬಣ್ಣದ ಪ್ಯಾಂಟ್ ಧರಿಸಿದ್ರಂತೆ ದರ್ಶನ್. ಇದೇ ಥರ ಇರ್ಬೋದೇನೋ ಗೊತ್ತಿಲ್ಲ. ಶವದ ಜೊತೆ ಫೋಟೋ ತೆಗೆದುಕೊಂಡು ಸಿಕ್ಕಿಬಿತ್ತ ಡಿ ಗ್ಯಾಂಗ್, ಅಥವಾ ನಮಗೊಂದಿರಲಿ ಅನ್ನೋ ಏನೋ ಗೊತ್ತಿಲ್ಲಪ್ಪ. ಒಮ್ಮೊಮ್ಮೆ ಬುದ್ಧಿ ಕೈ ಕೊಟ್ಬಿಡುತ್ತೆ. ಏನು ಮಾಡ್ತೀವಿ ಅಂತ ಗೊತ್ತಿರೋರು, ನನಗೆ ಯಾಕಪ್ಪ ಇಂಥ ಬುದ್ಧಿ ಬಂದು ಅಂತ ಆಮೇಲೆ ಅನೇಕರು ಥಿಂಕ್ ಮಾಡಿರ್ತಾರೆ, ಇದು ಬೇಕಿತ್ತು ನನಗೆ ಅಂತೇಳಿ. ಬೇಡ, ಈ ಥರ ಆಗಿದೆ. ಇದು
ಲೇಟೆಸ್ಟ್ ಸುದ್ದಿ. ಓಕೆ.